ಮಕ್ಕಳೇ, ಪ್ರಿಪ್ರೇಟರಿಯಲ್ಲಿ ಸಾಧಾರಣ ಎಲ್ಲ ರಿಪೀಟ್ ಆದ ಕ್ವಶನ್ಸೇ ಇದೆ. ಅದು ತುಂಬ ಈಸಿ ಇರುವಂಥದ್ದೇ. ಅದನ್ನೆಲ್ಲ ಮಾಡಿರ್ತೀರಾ ಅಂತ ನಂಬ್ತೀನಿ. ಕೆಲವು ತಪ್ಪಾಗಿರುವಂಥದ್ದು, ಸ್ವಲ್ಪ ಮಕ್ಕಳು ಮಾಡದೇ ಇರುವಂಥ ಕ್ವಶನ್ಸನ್ನು ಮಾಡ್ತಾಯಿದ್ದೀನಿ ಈ ಸೆಕ್ಷನಲ್ಲಿ. ನೋಡಿ, A 1 - 5 ಅಂತ ಕೊಟ್ಟಿದ್ದಾರೆ, B -4 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಅನುಪಾತದಲ್ಲಿ ವಿಭಜಿಸುತ್ತದೆ ಅಂತ ಕೇಳಿದ್ದಾರೆ ಅಲ್ವಾ. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸಿಗ್ಮೆಂಟ್ ಜಾಯ್ನಿಂಗ್ A ಆ್ಯಂಡ್ B ಈಸ್ ಡಿವೈಡೆಡ್ ಬೈ ದ ಎಕ್ಸ್ ಆ್ಯಕ್ಸಿಸ್. ಕೋಆರ್ಡಿನೇಟ್ಸು ಕಂಡುಹಿಡಿಯಿರಿ ಅಂತಲೇ ಹೇಳಿದ್ದಾರೆ. 26ನೇ ಪ್ರಶ್ನೆ ಬರ್ತದೆ, ಯಾವ ಅನುಪಾತದಲ್ಲಿ ಅಂತಿರೋದು ಇಂಪಾರ್ಟೆಂಟಾಗಿ. ಅನುಪಾತ, ರೇಷಿಯೋ ಅಂತ ಬಂದ ತಕ್ಷಣ ಫಾರ್ಮುಲೆ ಯಾವುದು ಅಂತ ಫಸ್ಟ್ ಬರೀಬೇಕು. ಫಾರ್ಮುಲಾ ಬರೆದವ್ರಿಗೆ ಅರ್ಧ ಮಾರ್ಕ್ ಆದರೂ ಸಿಕ್ಕಿರುತ್ತೆ. ಏನು ಬರೀತೀರಾ? P(xy) = mx + mx by m + m. ಅದೇ ಥರ my + my by m + m. ಏನು ಮಾಡಬೇಕೀಗ? 1 2. ಓಕೆ, 1 2 2 1 1 2. ಓಕೆನಾ? 1 2 2 1 1 2. ಈಸಿ ಟು ರಿಮೆಂಬರ್. ಗೊತ್ತಾಯ್ತಲ್ಲ? ಹೀಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದನ್ನು ಬಾಕ್ಸ್ ಹಾಕ್ಕೊಳ್ಳಿ ಮತ್ತು ಬ್ರ್ಯಾಕೆಟ್ ಹಾಕಿ ಇಲ್ಲಿ ಕಾಮನ್ನು ಹಾಕ್ಕೊಳ್ಳಿ. ಇದು ಫಾರ್ಮುಲಾ. ಅರ್ಥ ಆಯ್ತಲ್ವ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಕೇಳಿರೋದು ಎಕ್ಸ್ ಆ್ಯಕ್ಸಿಸಲ್ಲಿ ಡಿವೈಡ್ ಆಗಿದೆ, ಎಕ್ಸ್ ಅಕ್ಷದಲ್ಲಿ ವಿಭಜಿಸಿದೆ ಅಂತ ಅರ್ಥ. ಆಗ ನಮಗೆ ಗೊತ್ತಿದೆ ಎಕ್ಸ್ ಅಕ್ಷದಲ್ಲಿ ವಿಭಜಿಸ್ತಿದೆ ಅಂತ ಹೇಳಿದ ತಕ್ಷಣ ವೈ ಏನಾಗಿರ್ತದೆ, ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ ತಕ್ಷಣ ಎಕ್ಸ್ ಆ್ಯಕ್ಸಲ್ಲಿ ವಿಭಜಿಸ್ತಿದೆ ಅಂತ ಒಂದು ಲೈನ್ ಬಂತು ಅಂತ ಹೇಳ್ತದೆ. ವೈ ಏನಾಗಿರ್ತದೆ? ಎಕ್ಸ್ ಆ್ಯಕ್ಸಿಸ್ ಕಟ್ ಆಗ್ತಾ ಇದೆ ಅಂತ ವೈ 0 ತಾನೆ. ಈಗ ನೀವು ಇದ್ರದ್ದು ಬರಿಬೇಕಾದ್ರೆ, ನಿರ್ದೇಶಾಂಕ ಬರಿಬೇಕಾದ್ರೆ -1 0 ಅಂತಲೇ ಬರಿತಿರಲ್ಲ ವೈಯಲ್ಲಿ. ಅಥವಾ ಇನ್ನು ಯಾವುದೇ ನಂಬರ್ ತೊಗೊಳ್ಳಿ, 2 ಇಂದ ಪಾಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಗ ನೀವು ಹೆಂಗೆ ತೊಗೊಳ್ತೀರಾ? 2 ವೈಯನ್ನು ಏನಂತ ತೊಗೊಳ್ತೀರಾ? 0 ಅಂತಲೇ ತೊಗೊಳ್ಳೋದು. ಆಗ ನೀವು ಇಲ್ಲಿ ಎಕ್ಸ್ ಅಂತ ತೊಗೋಬೇಕು. ಈ ನಂಬರ್ ಕೊಟ್ಟಿರೋದ್ರಿಂದ ಎಕ್ಸ್, P(x) ವೈಯನ್ನು ಏನಂತ ತೊಗೋಬೇಕು? 0 ಅಂತ ತೊಗೋಬೇಕು. ಅರ್ಥ ಆಯ್ತಲ್ಲ? ಎಕ್ಸ್ ಆ್ಯಕ್ಸಲ್ಲಿ ಕಟ್ಟಾಗಿದೆ ಅಂತ ಹೇಳಿದ ತಕ್ಷಣ 0 ಅಂತ ವೈಯನ್ನು ತೊಗೊಳ್ಬೇಕು. ಅರ್ಥ ಆಯ್ತಾ? y = ಇದನ್ನು ಬರಿತೀರ. ಆದರೆ ನಾನು ಈಗ ಎಕ್ಸನ್ನು ತೊಗೊಳ್ಳೋದಿಲ್ಲ. ಯಾಕೆಂದರೆ ಲೆಕ್ಕ ಮಾಡಬೇಕಾದ್ರೆ ಬರೀ ವೈಯನ್ನೇ ಮಾತ್ರ ತೊಗೊಳ್ತೀನಿ. ಯಾಕೆಂದರೆ ವೈ ವ್ಯಾಲ್ಯೂ ನಂಗೆ ಗೊತ್ತಿದೆ, y 0 ಅಂತ ಬರೆದಿದ್ದೀನಿ. ಆಗ ನಾನು ಏನು ಮಾಡ್ತೀನಿ? ಕೇವಲ ಯಾವುದನ್ನು ತೊಗೊಳ್ತೀನಿ? m1 y1 y2 + m2 y1 ಡಿವೈಡೆಡ್ ಬೈ m1 + m2 ಫಾರ್ಮುಲಾವನ್ನು ತೊಗೊಳ್ತೀನಿ. ಅದಕ್ಕಿಂತ ಮೊದಲು ನಾನು ಎ ಎಷ್ಟಿದೆ, ಬಿ ಎಷ್ಟಿದೆ ಅಂತ ಬರ್ಕೊಳ್ತೀನಿ. ಓಕೆ, ಈಗ ಅದು ಬರ್ದಾದ ತಕ್ಷಣ ಇಲ್ಲಿ x1 ಮತ್ತು y1, x2 y2 ಅದನ್ನು ಪೆನ್ಸಿಲಲ್ಲಿ ಕರೆಕ್ಟಾಗಿ ನೀಟಾಗಿ ಬರ್ಕೊಳ್ಳಿ ಮಕ್ಕಳೇ. ಕನ್ಫ್ಯೂಸ್ ಆಗಬಾರ್ದು. ಅರ್ಥ ಆಯ್ತಲ್ವ? x2 y2 ನೀಟಾಗಿ ಬರ್ಕೊಳ್ಳಿ. ಸ್ವಲ್ಪ ಸ್ಪೇಸ್ ಆಗಿ ಬಿಟ್ಕೊಳ್ಳಿ. ಕಂಜೆಸ್ಟೆಡಾಗಿ ಬರೆಯೋಕ್ಕೆ ಹೋಗ್ಬೇಡಿ, ನಾನು ಬರೆದಿದ್ದೀನಿ ಅಂತ. ಅರ್ಥ ಆಯ್ತಲ್ವ? ಆಗ ನಮಗೆ ಯಾವ ಅನುಪಾತದಲ್ಲಿ ಸಿಗುತ್ತೆ. ಈಗ ವೈಯನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಎಕ್ಸ್ ಅಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ, ಎಕ್ಸ್ ಆ್ಯಕ್ಸಿಸ್ ಅಂತೇಳಿ. ವೈ ಗೊತ್ತಿದೆ. ವೈ ಅಂತ ಹೇಳಿದ್ರೆ ಎಷ್ಟೊಂದು ಗೊತ್ತಿದೆ? 0 ಅಂತ ಗೊತ್ತಿದೆ. ಆಗ ನಾವು m1 y2 ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗ m1 ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಿಲ್ಲ ಅಲ್ವಾ? ಅದನ್ನು ನಾವೇನು ಮಾಡಬೇಕು? m1 ಅಂತಲೇ ಬರಿತೀವಿ. y2 ಅಂತ ಹೇಳಿದ್ರೆ ಎಷ್ಟು? 5. ಆಗ ಬ್ರ್ಯಾಕೆಟ್ ಹಾಕಿ 5ಅನ್ನು ಬರಿತೀವಿ. ಯಾಕೆಂದರೆ ಮೈನಸ್ ಬರುವಾಗ ಕಷ್ಟ ಆಗುತ್ತೆ, ಅದಕ್ಕೆ ಈಗಲೇ ಬ್ರ್ಯಾಕೆಟ್ ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. m2 ಅಂತ ಹೇಳಿದ್ರೆ ಗೊತ್ತಿಲ್ಲ, ಅದನ್ನು ಹಾಗೆ ಬರಿತೀರಾ. y1 ಅಂತ ಹೇಳಿದ್ರೆ -5 ಇದೆ ಅಲ್ವಾ? x1 y1 ಇದು. ಆಗ -5 ಇದೆ. ಆಗ ಬ್ರ್ಯಾಕೆಟಲ್ಲಿ -5 ಬೈ m1 + m2 ನಮಗೆ ಗೊತ್ತಿಲ್ಲ, ಆದ್ದರಿಂದ m1 + m2. ಆಗ ನಾವು ಯಾವುದನ್ನು ಕಂಪೇರ್ ಮಾಡ್ತೀವಿ? 0 ಅಲ್ವಾ? y 0 ಅಲ್ವಾ? ಆಗ y 0 = ಇದನ್ನು ಬರಿತೀವಿ. ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಗುಣಿಸ್ಕೊಳ್ಳಿ. 5 × m1 ಏನಾಗುತ್ತೆ? 5 m1 ಆಗುತ್ತೆ. 5 m1 ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದೆ, -5 m2 ಆಗುತ್ತೆ ಬೈ m1 + m2. ನೋಡಿ, ಈಗ ನಾವೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಡ್ಡ ಗುಣಾಕಾರ ಮಾಡಬೇಕು. ಮಾಡಿದ ತಕ್ಷಣ 0ಇಂದ ಯಾವುದನ್ನೇ ಗುಣಿಸಿದ್ರೆ ಏನಾಗ್ಬಿಡುತ್ತೆ? ಎಲ್ಲ 0 ಆಗಿಬಿಡುತ್ತೆ. ಆಗ m1 m2 ಏನಾಯಿತು? 0 ಆಯಿತು. ಆಗ 0 = 5 m1, ಇದನ್ನು ಅದು 0 ಆಗಿಬಿಟ್ಟಿದೆ, ಅದನ್ನು ಬಿಟ್ಬಿಡಿ, = 5 m1 - 5 m2. ಮೇಲೆ m2 ಬರ್ದಿಲ್ಲ ನೋಡಿ, ತಪ್ಪಾಗಬಾರ್ದು, ಕರೆಕ್ಟಾಗಿ ಬರ್ಕೊಳ್ಳಿ. ಇದನ್ನು ಇಲ್ಲಿ ಬರ್ಕೊಳ್ಳೋಣ. 0 = 5 m1 - 5 m2 ಅಂತ ಬರೆಯೋಣ. ಮಕ್ಕಳೇ, ಈ 5 m1 ಅನ್ನು ಅಲ್ಲೇ ಇಟ್ಕೊಳ್ಳಿ. 5 m1 ಈ -5 m2 ಉಂಟಲ್ಲ, ಅದನ್ನು ಈಕ್ವಲ್ಟಿಯಿಂದ ಈಚೆಗೆ ತನ್ನಿ. ಆಗ ಏನಾಗುತ್ತೆ? ಇದು +5 m2 ಆಗುತ್ತೆ ಅಲ್ವಾ? ಅದನ್ನ ಬರೆಯೋದು ಬೇಡ. +5 m2 = 5 m1 ಆಯಿತು. ಎಲ್ಲಿದೆಯೋ ಅಲ್ಲೇ ಬರ್ಕೊಳ್ಳಿ. ಓಕೆನಾ? ಈ 5 m1 ಈ ಕಡೆ ಇದೆಯಲ್ವಾ? ರೈಟ್ ಸೈಡಲ್ಲಿದೆ. ಆಗ 5 m2 ಅಲ್ಲೇ ಇರಲಿ. ಈಗ ನಾವು m1 * m2, ಈ m1 ಇಲ್ಲಿ ಬರಿತೀನಿ, m1 ಬೈ m2 m1 ಕೆಳಗೆ ಬರಿತೀನಿ. m2 = ಈ 5 ಫಸ್ಟ್ ಇಲ್ಲೇ ಬರಿತೀನಿ ಎಡಗಡೆ, ಬೈ m1
ಪಕ್ಕ ಇದ್ದ ಇದನ್ನು ಕೆಳಗೆ ಬರೀತೀನಿ. 5 ಆಗ 1:1 ಈಕ್ವಲ್ ಟು M1:M2 ಆಗುತ್ತೆ. ರೇಷಿಯೋ ಏನಾಯಿತು 1:1 ಆಯಿತು. ಕಂಡುಹಿಡಿಯೋಕ್ಕೆ ಕೇಳಿದ್ರು ಫಸ್ಟು ಯಾವ ಅನುಪಾತ ಅಂತ ಕೇಳಿದ್ದಾರೆ, ಫೈಂಡ್ ದ ರೇಷಿಯೋ. ಆಗ ನಮ್ಗೆ ಆನ್ಸರ್ ಏನು ಬಂತು 1:. ಇನ್ನೇನು ಕೇಳಿದ್ದಾರೆ ಅಲ್ಲಿ, ಆ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದನ್ನು 2 ರೀತಿಯಲ್ಲಿ ಮಾಡ್ಬೋದು. ಇಲ್ಲಿ 1:1 ರೇಷಿಯೋ ಆಗಿರೋದ್ರಿಂದ, ಕರೆಕ್ಟ್ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಉಪಯೋಗಿಸಿ ಬೇಕಾದರೂ, ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿ ಬೇಕಾದರೂ ಕಂಡುಹಿಡಿಬೋದು. ಆದರೆ ನಾವು ಮಧ್ಯಬಿಂದು ಸೂತ್ರ ಎಂದು ಗೊತ್ತಿದೆಯಲ್ಲ ನಿಮಗೆ, ಏನು ಸೂತ್ರ, x1 + x2 / 2 ಅಂತ ಆ ಸೂತ್ರ ಉಪಯೋಗಿಸಿ ಬೇಕಾದರೂ ನೀವು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನೋಡಿ ಈ ರೀತಿ ಇದೆ. 2 A ಮತ್ತು B ಆ ಕಡೆ ಇದ್ದರೆ x1 + x2 ಮಧ್ಯಬಿಂದುವನ್ನು ಕಂಡುಹಿಡಿಬೇಕಾದ್ರೆ x1 + x2 / 2 ಮಾಡ್ಬೋದು. ನಾನು ಯಾಕೆ ಈ ಮೆಥಡಲ್ಲಿ ಮಾಡೋದು ಬೇಡ, ಇನ್ನೊಂದು ಮೆಥಡಲ್ಲಿ ಮಾಡಿದೆ. ಅಕಸ್ಮಾತ್ ಈ ರೇಷಿಯೋ ಇಲ್ಲಿ 1:3 1 ಅಂತಿದೆಯಲ್ಲ, ಅದು ಬೇರೆ ಏನಾದರೂ ರೇಷಿಯೋ ಬಂದರೆ ಕಂಡುಹಿಡಿಬೇಕಾದ್ರೆ ಈ ಮಧ್ಯ ಬಿಂದುನ ನಿಮಗೆ ಮಾಡಲಿಕ್ಕಾಗಲ್ಲ. ಆಗ ನೀವೇನು ಮಾಡಬೇಕಾಗುತ್ತೆ, ಇದೇ ಫಾರ್ಮುಲಾ. ಯಾಕೆಂತಂದರೆ ಈ ಫಾರ್ಮುಲಾನ ಕಲ್ತ್ಕೊಂಡ್ರೆ ನಿಮಗೆ 2 ಥರದ ಪ್ರಾಬ್ಲಮನ್ನು ಮಾಡ್ಬೋದು. ಈ ಇಷ್ಟು ಅನುಪಾತದಲ್ಲಿ ವಿಭಜಿಸಿದರೆ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನೀವು ಮಾಡ್ಬೋದಲ್ವಾ. ಅದಕ್ಕೆ 2ಕ್ಕೂ ಸೇರಿ ಒಂದು ಮೆಥಡನ್ನೇ ಫಾಲೋ ಮಾಡೋಣ. ಅದು ಎ ಗೊತ್ತಿದೆ, ಅದನ್ನೇ ಬರ್ಕೊಳ್ಳಿ. ಬಿಯನ್ನು ಬರ್ಕೊಳ್ಳಿ. ಇಲ್ಲಿ M1:M2 ಈಗ ತಾನೇ ನೀವೇ ಕಂಡುಹಿಡ್ಕೊಂಡಿದ್ದೀರಾ 1:1 ಅಂತ. ಈಗ ಡೈರೆಕ್ಟ್ ನಾವು P(x, y) ಅನ್ನು ಕಂಡುಹಿಡಿಬೇಕು. ಫಾರ್ಮುಲಾ ನಿಮ್ಗೆ ಹೆಂಗೂ ಗೊತ್ತಿದೆ. ಈಗ 2x2 + M2 x1 / M1 + M2. ಓಕೆನಾ? ಅದೇ ಥರ ವೈಗೆ ಸಹ M1 y2 + M2 y1 / M1 + M2. ಓಕೆನಾ? ಇದು ನೆನ್ಪಿಟ್ಕೊಳ್ಳಿಕ್ಕೆ ಆವಾಗ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಅಂತ ಹಾಕಿ. ಈಗ ನೋಡಿ, ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಮಕ್ಕಳೇ. ಅಂದರೆ ಕೈಗೆ ಇಟ್ಕೊಂಡು ಬರಿಬೇಕು. ಯಾಕೆಂತಂದರೆ ಇಲ್ಲದ್ರೆ ತಪ್ಪಾಗೋಗುತ್ತೆ ನಿಮಗೆ. x1 y1 ಅನ್ನು ಬರ್ಕೊಳ್ಳಿ, x2 y2 ಅನ್ನು ಬರ್ಕೊಳ್ಳಿ, M1:M2 ನಿಮ್ಗೆ ಗೊತ್ತಿದೆ. ಈಗ M1 ಅಂತ ಹೇಳಿದ ತಕ್ಷಣ ನಿಮ್ಮ ಕಣ್ಣು M1 ಹತ್ರ ಹೋಗಬೇಕು. ಎಲ್ಲ M1 ಇಲ್ಲಿದೆ 1 ಅಂತ, ಆಗ 1 ಹಾಕಿ. ಆಮೇಲೆ ಏನು ಮಾಡಬೇಕು, ಬ್ರ್ಯಾಕೆಟ್ ಹಾಕಬೇಕು. x2 ಅಂತ ಹೇಳಿದ್ರೆ ಏನು ಹಾಕಬೇಕು, x2 ಎಲ್ಲಿದೆ, x2 ಅಂತ ಹೇಳಿದ್ರೆ -4 ಬ್ರ್ಯಾಕೆಟ್ ಒಳಗೆ -4 ಹಾಕಿ. ಮತ್ತು ಪ್ಲಸ್ M2 ಅಂದರೆ ಪುನಃ ಒಂದೇ. M2 ಅಂತ ಹೇಳಿದ್ರೆ ಎಷ್ಟು ಬರ್ತೀರಾ, 1 ಅಂತ ಹೇಳಿ 1 ಬರೀರಿ. 1 x1 ಅಂತ ಹೇಳಿದ್ರೆ ಹೋಗಿ x1 ಅಂತ ಹೇಳಿದ್ರೆ ಆ ಬ್ರ್ಯಾಕೆಟ್ ಹಾಕಿ 1 ಅಂತ. ಈಗ x1 ಎಷ್ಟು ಅಂತ ಗೊತ್ತಿದೆಯಲ್ಲ, M1 + M1 ಅಂತ ಹೇಳಿದ್ರೆ 1 ಅಂತ ಗೊತ್ತು, 1 + 1. ಆಗ M1 + M2 ಅಂದರೆ 1 + 1 ಅಂತ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, 1 + 1. ಮತ್ತು ಕಾಮ M1 ಅಂತ ಹೇಳಿದ್ರೆ ಪುನಃ M1 ಎಲ್ಲಿದೆ 1, ಅದನ್ನು ನೋಡ್ಕೊಳ್ಳಿ, ಕೈ ಬೆರಳಿಟ್ಕೊಂಡು ಕಲಿಬೇಕು. 1 y2 ಅಂತ ಹೇಳಿದ್ರೆ 5, ಅದನ್ನು ಬ್ರ್ಯಾಕೆಟ್ ಹಾಕಿ 5 ಅಂತ ಬರೀರಿ. ಪ್ಲಸ್ M2 ಅಂತ ಹೇಳಿದ್ರೆ 1, y1 ಅಂತ ಹೇಳಿದರೆ -5, ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ನೋಡಿ, ಬ್ರ್ಯಾಕೆಟ್ ಹಾಕಿ -5 ಅಂತ ಬರಿಬೇಕು. M1 + M2. ಓಕೆನಾ? ಅಂದರೆ 1 + 1 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಈಗ 4 ಬಟ್ -4 ಇಲ್ಲಿ ಪ್ಲಸ್ 1 + 1 ಎಷ್ಟಾಗುತ್ತೆ, 2 ಆಗುತ್ತೆ. ಕಾಮ 1 5 ಎಷ್ಟಾಯಿತು, 5 ಆಯಿತು. ಇಲ್ಲಿ ಪ್ಲಸ್ ಇಂಟು ಮೈನಸ್, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -5 ಆಗುತ್ತೆ. -5 1 + 1 ಎಷ್ಟಾಯಿತು, 2 ಆಯಿತು. ಈಗ ನೋಡಿ ಮಕ್ಕಳೇ, -4 + 1 ಅಂತಿದೆ. ದೊಡ್ಡದು ಯಾವುದಿಲ್ಲಿ, -4 + 1 ಅಂತಿದೆ. ಯಾವ್ದು ದೊಡ್ಡದು, 4ರಿಂದ 1 ಮೈನಸ್ ಮಾಡಲಿಕ್ಕಾಗೋದು. ಆಗ ನಿಮಗೆ 3 ಬರುತ್ತೆ. ಎಂಥ 3, -3. ಯಾಕೆ, ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ -3 ಅಂತ ಬರಿತೀರ. ಸೊ ಇಲ್ಲಿ -3 ಅರ್ಥ ಆಯ್ತಲ್ವಾ, -3/2 ಅಂತ ಬರೀರಿ. 5ರಿಂದ 5 ಮೈನಸ್ ಮಾಡಿದ್ರೆ 0 ಬರುತ್ತೆ. 0ಯಿಂದ 2ರಿಂದ ಭಾಗಿಸಿದಾಗ ನಮ್ಗೆ ಆನ್ಸರ್ 0 ಬರುತ್ತೆ ಮಕ್ಕಳೇ. ಈಗ P(x, y) = -3/2 ಮತ್ತು 0 ಅಂತ. ಆಗ ಇದನ್ನು ಕೇಳಿದ್ದು ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ 2 ಕಲ್ತಾಯಿತು. M1:M2 ಬರೆಯೋದನ್ನು ಕಲ್ತಿದ್ದೀರಾ. ಇದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳು. ನೀವೇ ಸ್ವಂತ ಲೆಕ್ಕ ಹಾಕಿಬಿಟ್ಟು ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಒಂದು ಲೆಕ್ಕವನ್ನು ಕೊಡ್ತೀನಿ, ನೀವು ಅದನ್ನು ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಎ ಅಂದರೆ 2 - 3, B 5 6, ಅದು ಪ್ಲೇಸಲ್ಲಿ ಆ ನಂಬರ್ನ ಹಾಕಿ ಫಸ್ಟ್ M1:M2 ಕಂಡುಹಿಡಬೇಕು, ಆಮೇಲೆ ಅದರ ನಿರ್ದೇಶಾಂಕವನ್ನು ಕಂಡುಹಿಡಬೇಕು, ಕೋಆರ್ಡಿನೇಟ್ಸನ್ನು ಕಂಡುಹಿಡಬೇಕು. ಓಕೆನಾ?